ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಹೊಸ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ, ನಮ್ಮ ಟ್ರಿಪ್ ಮ್ಯಾಂಗ್ಳೂರ್ದು. ಸೊ ಡೇ 1 ಆ್ಯಂಡ್ 2 ಹೇಗಿತ್ತು ಅಂತ ಹೇಳಿ. ಸೊ ಲಾಸ್ಟ್ವರೆಗೂ ವೀಡಿಯೋನ ನೋಡಿ, ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ 6:30ಗೆ ನಾವು ಮನೆಯಿಂದ ನಮ್ಮ ಹೊಸ ಕಾರಲ್ಲಿ, ಸೊ ಇದು ಫಸ್ಟ್ ಲಾಂಗ್ ಡ್ರೈವ್. ಸೊ ಹೊರಟಿದ್ದೀವಿ ನಾವು 4 ಜನ, ನಾನು, ಸಾಗಿ, ಪಾಪು ಮತ್ತು ಬಟ್ಟಿ ಅಣ್ಣ, ಐಶು ಎಲ್ಲರೂ ಕೂಡ. ಮನೆಯಿಂದ ಹೊರಟ ಮೇಲೆ ಫಸ್ಟು ಕೊಡಗು ರೀಚ್ ಆಗಿ, ನಾವು ಹೋಗ್ತಿರೋದು ಮ್ಯಾಂಗ್ಳೂರ್ ಆಗಿರೋದ್ರಿಂದ ಕೊಡಗು ಮೇಲೆ ಹೋದ್ವಿ. ಸೊ ಹಾಗಾಗಿ ಫಸ್ಟು ಕೊಡಗುಲಿ ತಿಂಡಿ ತಿಂದ್ಕೊಂಡು, ಅದಾದಮೇಲೆ ಇಲ್ಲಿ ಒಂದು ಸುಂದರವಾಗಿರೋ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ನೋಡ್ತಿರ್ಬೋದು ಟೈಮ್ ಇದು ಕೇವಲ ಒಂದು 9:30 10 ಗಂಟೆ ಇರಬೇಕಷ್ಟೇ. ಬಟ್ ಅಷ್ಟಕ್ಕೆ ಎಷ್ಟು ಬಿಸಿಲಿದೆ ಅಂತ ಹೇಳಿ. ನೇಚರ್ ಮಧ್ಯೆ ಇದೆ ಈ ದೇವಸ್ಥಾನ. ಸುತ್ತ ಅಷ್ಟೊಂದು ಬಿಸಿಲಿದ್ರೂ ಕೂಡ ದೇವಸ್ಥಾನ ಮಾತ್ರ ತುಂಬಾ ತಂಪಾಗಿರುತ್ತೆ ಯಾವಾಗಲೂ. ಸೊ ನಾವು ಯಾವಾಗಲೂ ಮಂಗ್ಳೂರಿಗೆ ಹೋಗ್ತಾ ಅಥವಾ ಕೊಡಗುಗೆ ಹೋದರೆ ಈ ದೇವಸ್ಥಾನ ಅಂತೂ ದರ್ಶನ ಮಾಡ್ತೀವಿ. ಸೊ ಹಾಗಾಗಿ ನಿಮಗೂ ಕೂಡ ದೇವ್ರದ್ದು ದರ್ಶನ ಮಾಡಿಸ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ಪೂಜೆ ಎಲ್ಲ ನಡೀತಿತ್ತು. ನಾವು ಕೂಡ ಹಾಗೆ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ನಮ್ಮ ಜರ್ನಿನ ಫರ್ದರ್ ಸ್ಟಾರ್ಟ್ ಮಾಡಿದ್ವಿ. ಸೊ ಏನಕ್ಕಪ್ಪ ಈಗ ನಾವು ಸಡನ್ನಾಗಿ ಮ್ಯಾಂಗ್ಳೂರ್ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಏನಾದರೂ ಒಂದು ವೆಕೇಷನ್ಗೆ ಹೋಗಬೇಕು ಅನ್ನೋದಿತ್ತು. ಸೊ ಅದ್ರ ಜೊತೆಗೆ ನಾವು ಎಸ್ಟೇಟ್ ರೆಸಾರ್ಟ್ಗೆ 1-2 ವರ್ಷದ ಹಿಂದೆ ಹೋಗಿದ್ವಿ ಮ್ಯಾಂಗ್ಳೂರಲ್ಲಿ. ಸೊ ನಮ್ಗೆ ಆ ರೆಸಾರ್ಟ್ ಕೂಡ ತುಂಬ ಇಷ್ಟ. ಹಾಗಾಗಿ ಅಲ್ಲಿ ಹೋಗಿ 1 ಡೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಾಗ, ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ವ್ಲಾಗ್ಗಳಲ್ಲಿ ನಾವು ಸ್ವಲ್ಪ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತೀವಿ, ನಮಗೆ ಇಷ್ಟ ದೇವ್ರಗಳ ದರ್ಶನಗಳು ಮಾಡೋಕ್ಕೆ ಅಂತ. ಸೊ ಮ್ಯಾಂಗ್ಳೂರಲ್ಲಿ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದೆ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ಸುತ್ತಮುತ್ತ ದೇವ್ರ ದರ್ಶನಗಳು ಆಗುತ್ತೆ. ಹಾಗೆ ಕಾರ್ತಿಕ್ ಮಾಸ ಇರೋದ್ರಿಂದ ಧರ್ಮಸ್ಥಳಕ್ಕೆಲ್ಲ ಹೋಗಿ ಬರ್ಬೋದು ಅಂತ ಹೇಳಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ 4 ದಿನ ನಾವು ಟ್ರಿಪ್ ಹೊರಟಿದ್ದು. 4 ದಿವಸದಲ್ಲಿ ಆಲ್ಮೋಸ್ಟ್ ನಾವು ಬೀಚ್ಗಳಿರ್ಬೋದು, ಬೀಚಲ್ಲಿ ಆಟ ಆಡಿರೋದಿರ್ಬೋದು, ಅದ್ರ ಜೊತೆಗೆ ಎಸ್ಟೇಟ್ ರೆಸಾರ್ಟಲ್ಲಿ ಸ್ಟೇ ಮಾಡಿರೋದಿರ್ಬೋದು, 10-15 ದೇವಸ್ಥಾನಗಳು, ಅದು ಎಲ್ಲ ಪುಣ್ಯ ಕ್ಷೇತ್ರಗಳನ್ನ ದರ್ಶನ ಮಾಡಿಕೊಂಡು ಬಂದಿದ್ದೀವಿ. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಟ್ರಿಪ್ ಅಂತ ಹೇಳ್ಬೋದು. ದೇವ್ರ ಆಶೀರ್ವಾದನೂ ಆಯಿತು, ನಮ್ಮ ಎಂಜಾಯ್ಮೆಂಟು ಆಯಿತು, ಒಂದು ರಿಲ್ಯಾಕ್ಸಿಂಗ್ ಸ್ಟೇಕೇಷನ್ನು ಆಯಿತು. ಸೊ ಒಂದು ಬೆಸ್ಟ್ ಟ್ರಿಪ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಆ ಮೆಮೊರೀಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀವಿ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಮಡಿಕೇರಿಲಿ ನಾವು ಈಗ ಮಂಗಳೂರಿಗೆ ಹೊರಟಿದ್ದೀವಿ. ಸೊ ಎಲ್ಲರೂ ಬೆಳಗ್ಗೆನೇ ತುಂಬ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ರಿಂದ ಕಾರಲ್ಲಿ ಎಲ್ಲರೂ ನಿದ್ದೆ ಮಾಡ್ತಿದ್ವಿ. ಪವನ್ ಅಣ್ಣ ಕಾರ್ನ ಡ್ರೈವ್ ಮಾಡ್ತಾಯಿದ್ರು. ಸೊ ಪಾಪ ಅವರೊಬ್ಬರು ಆಬ್ವಿಯಸ್ಲಿ ಎದ್ದಿದ್ರು. ಇನ್ನು ನಾವೆಲ್ಲರೂ ಚೆನ್ನಾಗಿ ನಿದ್ದೆ ಹೊಡ್ತಿದ್ದೀವಿ. ಮಡಿಕೇರಿಯಿಂದ ಮಂಗಳೂರು ತಲುಪೋವರೆಗೂ ಯಾರೂ ಎದ್ದೇ ಇಲ್ಲ ಆಲ್ಮೋಸ್ಟ್ ನಾವುಗಳು. ಸೊ ಈಗ ಫಸ್ಟ್ ನಾವು ಬಂದಿರೋ ದೇವಸ್ಥಾನ ಬಂದುಬಿಟ್ಟು ಹೊಸನಾಡು ಅನ್ನಪೂರ್ಣೇಶ್ವರಿ ಅಂತ. ಇದು ನಾವು ಯಾವ ರೆಸಾರ್ಟ್ ಸ್ಟೇ ಮಾಡ್ತಾಯಿದ್ದೀವಿ, ಮೂಡ್ಬಿದ್ರೆಯಲ್ಲಿ ಎಸ್ಟೇಟ್ ರೆಸಾರ್ಟ್ ಅಂತ, ಅವ್ರದ್ದೇ ಇದು ಕೂಡ ದೇವಸ್ಥಾನ. ಸೊ ಹೊಸನಾಡು ಅನ್ನಪೂರ್ಣೇಶ್ವರಿಗೆ ನಾವು ಫಸ್ಟ್ ಬಂದಿದ್ದು. ನಾವು ಮಧ್ಯಾಹ್ನ ಆಗೋಗಿದ್ರಿಂದ ಮಂಗಳೂರು ರೀಚ್ ಆಗೋದು ಅಂದರೆ ಒಂದು ಗಂಟೆ ಆಗಿದ್ದರಿಂದ ಆಲ್ಮೋಸ್ಟ್ ಎಷ್ಟೊಂದು ದೇವಸ್ಥಾನಗಳು ಬಾಗಿಲು ಹಾಕ್ಬಿಡುತ್ತೆ ಆ ಟೈಮ್ಗೆ. ಮತ್ತೆ 4 ಗಂಟೆ ಅಷ್ಟೊತ್ತಿಗೆ ಓಪನ್ ಆಗೋದು. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಇದಿನ್ನು 3 ಗಂಟೆವರೆಗೂ ಓಪನ್ ಆಗಿರುತ್ತೆ ಅಂತ ಹೇಳಿ. ನಾವು ಟೈಮ್ನೂ ಕೂಡ ಹಾಗೆ ಕೀಪಪ್ ಮಾಡಬೇಕಲ್ಲ, ಎಲ್ಲೂ ಟೈಮ್ ವೇಸ್ಟ್ ಆಗದೆ ಇರೋ ಹಾಗೆ. ದೇವ್ರ ದರ್ಶನಗಳು ಆಗಬೇಕು, ನಮಗೂ ರಿಲ್ಯಾಕ್ಸ್ ಆಗಬೇಕು, ನಮ್ಮ ಜರ್ನಿನೂ ವೇಸ್ಟ್ ಆಗಬಾರ್ದು ಅಂತ. ಸೊ ನಾವು ಫಸ್ಟ್ ಬಂದಿದ್ದು ಈ ದೇವಸ್ಥಾನ. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರೋದ್ರಿಂದ ಅಕ್ಕಿ ಸೇವೆ ಅಂತ ಎಲ್ಲ, ಅನ್ನ ಸೇವೆ ಅಂತ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ತಗೊಂಡು ನಾವು ಒಳಗಡೆ ಹೊರಟಿದ್ದೀವಿ. ಸೊ ಎಲ್ಲ ದೇವಸ್ಥಾನಗಳಲ್ಲಿ ಗೊತ್ತಿರೋ ಹಂಗೆ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಸೊ ನೆಮ್ಮದಿಯಾಗಿ ಸುಮ್ಮನೆ ದರ್ಶನ ಮಾಡ್ಕೊಂಡು ಆಚೆ ಬಂದುಬಿಡ್ತೀವಿ. ಒಳಗಡೆ ಎಲ್ಲ ಫೋಟೋ ತೆಗಿಲ್ಲ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾದಮೇಲೆ ಊಟ ಟೈಮ್ ಕೂಡ ಆಗಿದ್ದರಿಂದ ನಾವು ಕೂಡ ಇಲ್ಲಿ ಅನ್ನದಾನ ಇರುತ್ತಲ್ವ. ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಲ್ಮೋಸ್ಟ್ ಟೈಮ್ 3:30-4 ಗಂಟೆ ಆಗೋಗಿದ್ದರಿಂದ ಬೇರೆ ಯಾರೂ ಜನ ಇರಲಿಲ್ಲ, ನಾವುಗಳು ಮಾತ್ರ. ಸೊ ಊಟ ಮಾಡಿಕೊಂಡು ಅಲ್ಲೇ ಆಚೆ ಟಾಯ್ಸ್ ಎಲ್ಲ ಇತ್ತಲ್ಲ, ಸೊ ರೋಹನ್ಗೆ 1-2 ಟಾಯ್ಸ್ನ ಕೊಡಿಸ್ಕೊಂಡು ಈಗ ನಾವು ಆಂಜನೇಯನ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು 1-2 ಫೋಟೋ ತೊಗೊಂಡು ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಯಾವುದು ಓಪನ್ ಇರುತ್ತೆ ಅಲ್ಲಿಗೆ ಹೊರಡೋಣ. ಅಂದರೆ ನಾವು ಲಿಸ್ಟ್ ಮಾಡ್ಕೊಂಡಿದ್ವಿ ಎಲ್ಲೆಲ್ಲಿಗೆ ಹೋಗಬೇಕು, ಒಂದಾದ್ಮೇಲೆ ಒಂದು ಯಾವ್ದು ತೆಗೆದಿರುತ್ತೆ ಮತ್ತು ಯಾವ್ದು ಕ್ಲೋಸ್ ಇರುತ್ತೆ, ನಾವು ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆದಮೇಲೆ ಓಪನ್ ಆಗುತ್ತೆ. ಸೊ ಹೀಗೆಲ್ಲ ಒಂದು ಕಡೆ ಮಂಗಳೂರು ರೀಚ್ ಆದಮೇಲೆ ನಿಲ್ಲಿಸಿ ಸಾಗಿ ಮತ್ತು ಅಣ್ಣ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಅದಾದಮೇಲೆ ನಾವು 1 by 1 ಹೊರಟಿದ್ದೀವಿ. ಸೊ ಈಗ ನೀವು ನೋಡ್ತಿರೋದು 2ನೇ ಜಾಗ ನಾವು ಬಂದಿರೋದು. ಸೊ ಇದು ಬಂದುಬಿಟ್ಟು 1000 ಪಿಲ್ಲರ್ ಟೆಂಪಲ್ ಅಂತ, 1000 ಕಂಬದ ಬಸದಿ ಅಂತ ಕರೀತಾರೆ. ಇದು ಬಂದುಬಿಟ್ಟು ಒಂದು ಜೈನ್ ಟೆಂಪಲ್. ಸೊ ಇಲ್ಲಿಗೆ ಗರ್ಭಗುಡಿ ಹತ್ತಿರ ಬರೀ ಜೈನ್ಸಿಗೆ ಮಾತ್ರ ಎಂಟ್ರಿ ಕೊಡ್ತಾರೆ, ಬೇರೆಯವರಿಗೆ ಇಲ್ಲಿಂದ ಮಾತ್ರ ದರ್ಶನ. ಸೊ ಇಷ್ಟು ಮಾತ್ರ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಯಿತು. ಅಲ್ಲಿ ಒಳಗಡೆ ಎಲ್ಲೂ ದೇವಸ್ಥಾನದಲ್ಲೂ ಕೂಡ ಹೊರಗಡೆ ಫೋಟೋ ವಿಡಿಯೋ ತೆಗಿಯೋಂಗಿಲ್ಲ. ಸೊ ಹಾಗಾಗಿ ಅಷ್ಟು ಮಾತ್ರ ರೆಕಾರ್ಡ್ ಮಾಡಿಕೊಂಡು ಈಗ ನಾವು ಬಂದಿರೋ 3ನೇ ಜಾಗ ಬಂದುಬಿಟ್ಟು ಕಾರ್ಕಳ ಗೊಮ್ಮಟೇಶ್ವರ ಟೆಂಪಲ್ ಅಂತ. ಸುತ್ತ ನೇಚರ್ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅಂತ. ಇದು ಅರೌಂಡ್ ಒಂದು 5:30 ಆಗಿತ್ತು ಅನಿಸುತ್ತೆ ಟೈಮು. ಸೊ ಈ ಥರ ಇತ್ತು.
ದೇವಸ್ಥಾನ. ಇದು 41 ಅಡಿ ಇದೆ ಗೊಮ್ಮಟೇಶ್ವರನ ಸ್ಟ್ಯಾಚು ಬಂದ್ಬಿಟ್ಟು. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಜಾಗ. ಫೋಟೋ ವಿಡಿಯೋ ತೊಗೊಳಕ್ಕಿರ್ಬೋದು, ರಿಲ್ಯಾಕ್ಸಿಂಗ್ ಆಗಿ ಆ ನೇಚರ್ನ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋಕ್ಕಿರ್ಬೋದು. ನಾವು ಕೂಡ ಇದು ಮೊದಲನೇ ಸಲ ಬಂದಿದ್ದು ಈ ದೇವಸ್ಥಾನಗಳಿಗೆಲ್ಲ ದರ್ಶನ ಮಾಡೋಕ್ಕೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ಬಟ್ ಮಳೆ ಬಂದಿದ್ದರಿಂದ ಸುತ್ತ ಎಲ್ಲ ಫುಲ್ ಕೊಚ್ಚೆ ಆಗಿಬಿಟ್ಟಿದ್ರಿಂದ ನೋಡ್ಕೊಂಡು ನಡಿಬೇಕು, ಇಲ್ಲಾಂದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ನಾವೆಲ್ಲ ಮಾರ್ನಿಂಗ್ ಮೈಸೂರಿಂದ ಯಾವ್ಯಾವ ಬಟ್ಟೆಗಳಲ್ಲಿ ಹೊರಟಿದ್ವಿ ಫ್ರೆಶ್ ಆಗಿ ಅದೇ ಬಟ್ಟೆಗಳಲ್ಲಿದ್ವಿ ಸಂಜೆವರೆಗೂ. ಸೊ ಎಲ್ಲರಿಗೂ ಫ್ರೆಶ್ ಅಪ್ ಆಗಬೇಕು ಅಂತ ಅನ್ನಿಸ್ತಿತ್ತು. ಆಲ್ಮೋಸ್ಟ್ 3 ದೇವ್ರ ದರ್ಶನ ಆದಮೇಲೆ ಇನ್ನು ನೆಕ್ಸ್ಟ್ ದೇವಸ್ಥಾನಗಳಿಗೆ ಹೋದರೆ ಮತ್ತೆ ನೀಟಾಗಿ ಫ್ರೆಶ್ ಅಪ್ ಆಗಿ ಹೋಗಬೇಕು ಅಂತ. ಸೊ ಹಾಗಾಗಿ ಈಗ ಸಂಜೆ 7:30 ಅಷ್ಟೊತ್ತಿಗೆ ಮತ್ತೆ ಎಲ್ಲರೂ ನೀಟಾಗಿ ಫ್ರೆಶನ್ ಅಪ್ ಆಗಿ ರೆಡಿಯಾಗಿ ಬೇರೆ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಈಗ ಮೂಡುಬಿದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅಂತ ಹೇಳಿ ಬಂದಿದ್ದೀವಿ. ಹಾಗೆ ಅವ್ರ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದ್ರು, ಮೂಡುಬಿದ್ರೆಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗಿ ಬನ್ನಿ ಚೆನ್ನಾಗಿದೆ, ಮತ್ತು ಎಳ್ನೀರ್ದು ಸೇವೆ ಅಂತ ಹೇಳಿ ಮಾಡ್ತಾರೆ, ಹೋಗಿ ಮಾಡಿಸ್ಕೊಂಡು ಬನ್ನಿ ಅಂತ. ಸೊ ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ದಾರ ಎಲ್ಲ ಕಟ್ತಾರಲ್ವ, ಅದನ್ನೆಲ್ಲ ಕಟ್ಟಿಸ್ಕೊಂಡು ಒಂಥರ ದೇವ್ರ ದರ್ಶನಕ್ಕೆ ಅಂತ ಹೋದರೆ ಆ ಥರ ದಾರ ಎಲ್ಲ ಕಟ್ಸ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ಸು, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿ. ಸೊ ಅದೆಲ್ಲ ಕಟ್ಸ್ಕೊಂಡು ಎಳ್ನೀರು ಸೇವೆ ಎಲ್ಲ ಮಾಡಿ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಇಲ್ಲಿ ಪುರೋಹಿತರು ಇರ್ತಾರೆ, ಆಮೇಲೆ ಇದೆಲ್ಲ ರೆಕಾರ್ಡ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ನಾವು ಬಂದಿರೋ ನೆಕ್ಸ್ಟ್ ಟೆಂಪಲ್ಲು ಅಲ್ಲೇ ಡೌನಲ್ಲಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಅಂತ. ಸೊ ಪುರೋಹಿತರಲ್ಲಿ ಹೇಳಿದರು ಇಲ್ಲೇ ಪಕ್ಕದಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ, ಅಲ್ಲೂ ಕೂಡ ಹೋಗಿ ಬನ್ನಿ ಅಂತ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಕಟೀಲ್ಗೆ ಹೋಗಬೇಕಾಗಿತ್ತು, ಕಟೀಲ್ ದುರ್ಗಾ ಪರಮೇಶ್ವರಿಗೆ. ಸೊ ಅದೇ ನಮ್ಮ ಲಾಸ್ಟ್ ದೇವಸ್ಥಾನ ಇವತ್ತಿನ ದಿನಕ್ಕೆ. ಅದಾದಮೇಲೆ ರೂಮ್ ಮಾಡ್ಕೊಂಡು ಹೋಗಿ ಸ್ಟೇ ಮಾಡಬೇಕಾಗಿತ್ತು ಅಷ್ಟೇ. ಸೊ ಹಾಗಾಗಿ ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗಿತ್ತಲ್ವ, ಬೇಗ ಹೊಟ್ಟೋಗೋಣ ಅಂತ ಹೇಳಿ ನಾನಿಲ್ಲಿ ಚಪ್ಪಲ್ ಬೇರೆ ಹೊಸ ಚಪ್ಪಲ್ ಹಾಕ್ಕೊಂಡು ಹೋಗಿದ್ದೆ, ಅದು ಕೂಡ ಮರ್ತುಬಿಟ್ಟು ಬಂದುಬಿಟ್ಟೆ. ಒಂದು 10-15 ಕಿಲೋಮೀಟರ್ ದೂರ ಹೋದ್ಮೇಲೆ ನನಗೆ ನೆನಪಾಯಿತು ನನ್ನ ಹೊಸ ಚಪ್ಪಲ್ನ ದೇವಸ್ಥಾನದಲ್ಲೇ ಬಿಟ್ಬಿಟ್ಟೆ ಅಂತ. ಸೊ ಹೋಗಲಿ ಪರವಾಗಿಲ್ಲ ಅಂತ ಹೇಳಿ ಅದೊಂದು ಮಿಸ್ಸಿಂಗ್ ಫೀಲಿಂಗ್ ಇರುತ್ತಲ್ಲ, ಅಯ್ಯೋ ಅಂತ ಹಂಗೆ ಅಂದ್ಕೊಂಡು ನೆಕ್ಸ್ಟ್ ನಾವು ಕಟೀಲ್ ದುರ್ಗಾ ಪರಮೇಶ್ವರಿಗೆ ಬಂದಿದ್ದೀವಿ. ಅವತ್ತು ಶುಕ್ರವಾರ ಆಗಿದ್ದರಿಂದ ನಾವು ಹೊರಟಿದ್ದು. ಎಲ್ಲ ದೇವಸ್ಥಾನಗಳು ಕೂಡ ಆಲ್ಮೋಸ್ಟ್ ರಶ್ಶೇ ಇತ್ತು ಶುಕ್ರವಾರ. ಯೂಶ್ವಲಿ ಅದರಲ್ಲೂ ಹೆಣ್ಣು ದೇವ್ರುಗಳಿಗೆ ರಶ್ ಇರುತ್ತೆ. ಸೊ ರೋಹನ್ ಅಷ್ಟೊತ್ತಿಗೆ ಟಯರ್ಡ್ ಆಗಿದ್ದ, ಮಲ್ಕೊಂಡಿದ್ದಾನೆ ಅವನು. ಅದಾದಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಬಟ್ ಅಲ್ಲಿ ತುಂಬ ರಶ್ ಇತ್ತು, ಕ್ಯೂ ಇತ್ತು. ಹಾಗಾಗಿ ಪಾಪುನೆಲ್ಲ ಎತ್ಕೊಂಡು ನೋಡ್ತಿರ್ಬೋದು ರಶ್ ಎಷ್ಟಿದೆ ಅಂತ. ಇಷ್ಟು ರಶಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ವಾಪಸ್ ದೇವ್ರ ದರ್ಶನ ಆಯ್ತಲ್ಲ ಅಷ್ಟು ಚೆನ್ನಾಗಿ, ಅಷ್ಟೇ ಸಾಕು ಅಂದ್ಕೊಂಡು ವೀಡಿಯೋದಲ್ಲಿ ನಿಮಗೂ ಕೂಡ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಎಲ್ಲರೂ ಅಲ್ಲಿ ಆಚೆ ಒಂದು ವೀಡಿಯೋ ಹಾಕ್ತಾ ಇರ್ತಾರೆ, ದೇವ್ರದ್ದು ಲೈವ್ ಆರತಿ ಮಾಡ್ತಾ ಇರೋದೆಲ್ಲ, ಅದನ್ನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಜನ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೀವು ಕೂಡ ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮನ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ, ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸುತ್ತ ಹರಿತಾ ಇರೋ ನದಿ ಏನಿದೆ, ಆ ನದಿ ಹೆಸರು ನಂದಿನಿ ನದಿ ಅಂತ. ಆ ನದಿಯ ಮಗಳೇ ದುರ್ಗಾ ಪರಮೇಶ್ವರಿ ತಾಯಿ ಅಂತ ಹೇಳ್ತಾರೆ. ಸೊ ಅದು ಮೇಲ್ಗಡೆ ಬೋರ್ಡ್ ಹಾಕಿದ್ರು, ಹಾಗಾಗಿ ಅದನ್ನು ರೆಕಾರ್ಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗಾಗಿ ನದಿಗೆ ಕಸ ಕಡ್ಡಿಗಳನ್ನ ಎಷ್ಟು ಹಾಳು ಮಾಡಬೇಡಿ, ಅದ್ರ ಪಾವಿತ್ರ್ಯತೆಯನ್ನು ಕಾಪಾಡಿ ಅಂತ ಬೋರ್ಡ್ ಹಾಕಿದ್ರು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿನ ಕಥೆಗಳು, ಅದ್ರ ಪುರಾಣ ಎಲ್ಲ ಕೇಳಿದಾಗ ಮೈ ಒಂದ್ಸಲ ಜುಮ್ ಅನಿಸುತ್ತೆ. ಅದು ಅಲ್ಲದೆ ಈ ದೇವಸ್ಥಾನ ಒಂಥರ ನನಗೂ ತುಂಬ ಫೇವ್ರೇಟ್. ಎಷ್ಟೋ ವರ್ಷಗಳ ಹಿಂದೆ ಹೋಗಿದ್ದಂತಹ ದೇವಸ್ಥಾನ. ಸೊ ಈಗ ತುಂಬಾ ಡೆವಲಪ್ ಮಾಡಿದ್ದಾರೆ ಎಲ್ಲನೂ. ಸೊ ತುಂಬ ಚೆನ್ನಾಗಿತ್ತು, ದೇವ್ರ ದರ್ಶನ ಚೆನ್ನಾಗಾಯಿತು. ನಿಮಗೂ ಕೂಡ ರೆಕಾರ್ಡ್ ಮಾಡಿ ತೋರಿಸ್ದೆ. ಈಗ ರಾತ್ರಿ ಆಗಿದ್ದರಿಂದ ನಮಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಮಾಡಿದ್ದು, ಹಾಗಾಗಿ ಈಗೆಲ್ಲರೂ ಊಟ ಮಾಡ್ಕೊಂಬಿಡೋಣ. ಇವತ್ತಿನ ದಿನಕ್ಕೆ ನಾವು ಏನೇನು ದೇವಸ್ಥಾನಗಳು ಹೋಗಬೇಕು ಎಲ್ಲ ಮುಗಿಸಿದ್ದೀವಿ. ಇನ್ನೇನಿದ್ರು ಊಟ ಮಾಡಿ ರೂಮ್ಗೆ ಹೋಗಿ ಸ್ಟೇ ಮಾಡೋಣ. ಜರ್ನಿ ಮಾಡಿ ಎಲ್ಲರಿಗೂ ಸುಸ್ತಾಗಿದೆ ಅಂತ ಹೇಳಿ ನಾವು 10 ಗಂಟೆ 10:15 ಆಗೋಗಿದ್ರಿಂದ ಬೇರೆ ಯಾವುದು ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಶಾಪ್ಸು ಹೇಗೆ ಕ್ಲೋಸ್ ಆಗಿದೆ ಅಂತ. ಇಲ್ಲಿ ಒಂದು ಶ್ರೀರಾಮ ರೆಸ್ಟೋರೆಂಟ್ ಅಂತ ಇತ್ತು, ಸೊ ಅದೊಂದು ಓಪನ್ ಆಗಿತ್ತು. ಬಟ್ ನಮ್ಮ ಗುಡ್ ಲಕ್ಗೆ ಅಲ್ಲಿ ಊಟ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಚಾಟ್ಸ್ ಆಗಿರ್ಬೋದು ಅಥವಾ ರೋಟಿ ಕರಿ, ಈ ಥರ ಫ್ರೈಡ್ ರೈಸ್, ಈ ಥರ ತುಂಬ ಐಟಮ್ಸ್ಗಳನ್ನ ತೊಗೊಂಡಿದ್ವಿ ನಮಗೂ ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ. ಹಾಗಾಗಿ ಎಲ್ಲ ರುಚಿಯಾಗಿ ತೊಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಸೊ ರೋಹನ್ ಮಾತ್ರ ಆವಾಗ ಎದ್ದಿದ್ದರಿಂದ ಅವ್ನು ಫಸ್ಟು ಸ್ವಲ್ಪ ಹೊತ್ತು ಆಟ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದ. ಹಾಗಾಗಿ ಫಸ್ಟ್ ನಾವು ಊಟ ಮಾಡಿಕೊಂಡು ಅವನಿಗೆ ಊಟ ಮಾಡಿಸೋಣ ಅಂತ ಹೇಳಿ ನಾವೆಲ್ಲ ನಮ್ಮ ಮೀಲ್ಸ್ನ ಎಂಜಾಯ್ ಮಾಡ್ತಾಯಿದ್ವಿ.
ಈ ರೆಸ್ಟೋರೆಂಟ್ ಬಂದ್ಬಿಟ್ಟು ಕಿನಿಗೋಳಿ ಅಂತ ಒಂದು ಜಾಗ ಇದೆ ಕಟೀಲ್ ದುರ್ಗಾ ಪರಮೇಶ್ವರಿಯಿಂದ ಮುಂದೆ. ಸೊ ಆ ಜಾಗದಲ್ಲಿ ಯಾರೋ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ಬಂದಿದ್ವಿ. ಈಗ ನೀವು ನೋಡ್ತಿರೋದು ನಮ್ಮ ರೂಮ್ ಟೂರ್, ಅಂದರೆ ನಾವು ಅವತ್ತಿನ ರಾತ್ರಿ ಡೇ 1 ಸ್ಟೇ ಮಾಡಿದ್ದು. ಸೊ ಅಲ್ಲೇ ಹತ್ತಿರದಲ್ಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಪಕ್ಕದಲ್ಲೇ ಉಳ್ಕೊಳ್ಳೋಣ ಎಲ್ಲಾದರೂ. ಬೆಳಗ್ಗೆ ಎದ್ದು ನಾವು ಅಲ್ಲಿಂದ ರೆಸಾರ್ಟ್ಗೆ ಚೆಕ್ಔಟ್ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಅಕ್ಕಪಕ್ಕದಲ್ಲೇ ತುಂಬ ಮತ್ತೆ ಜರ್ನಿ ಮಾಡೋದು ಬೇಡ, ರೂಮ್ಗೋಸ್ಕರ ಒಂದು ಕ್ಲೀನಾಗಿರೋ ಡಿಸೆಂಟ್ ರೂಮಲ್ಲಿ ಸ್ಟೇ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ಸ್ಟೇ ಮಾಡಿದ್ದೀವಿ. ಸೊ ನಾರ್ಮಲ್ ಒಂದು ಬಾತ್ರೂಮ್, ಒಂದು ಬೆಡ್, ಒಂದು ಟಿ ವಿ ಇದೆ, AC ರೂಮ್ ಅಷ್ಟೇ. ನಮ್ಮದೇನೋ ಊಟ ಹೊರಗಡೆ ಆಗೋಯ್ತು. ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಅಲ್ಲಿ ದೋಸೆ ಐಟಮ್ಸ್ ಎಲ್ಲ ಏನೂ ಸಿಕ್ಕಲಿಲ್ಲ. ರೋಟಿ, ಕರಿ, ಫ್ರೈಡ್ ರೈಸ್ ಇದೆಲ್ಲ ನಾವು ತಿನ್ಕೋಬೋದು. ಬಟ್ ರೋಹನ್ಗೆ ಅಲ್ಲಿ ದೋಸೆ ಏನೂ ಸಿಗದೆ ಇರೋದ್ರಿಂದ ಅವ್ನಿಗೇನಾದ್ರು ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ನಾನು ಈ ಥರ ಪೋರ್ಟೇಬಲ್ ಗ್ಯಾಸ್ ಆ್ಯಂಡ್ ಸ್ಟವ್ನ ಎಲ್ಲ ಕಡೆ ತೊಗೊಂಡು ಹೋಗಿರೋದ್ರಿಂದ ಅವ್ನಿಗೇನಕ್ಕಾದ್ರೂ ಮೀಲ್ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ನಾನು ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಸೊ ಅವನಿಗೆ ಸಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ, ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಅರೌಂಡ್ 9:30 ಆಗಿತ್ತು ಟೈಮು. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ರೂಮ್ನ ಚೆಕ್ಔಟ್ ಮಾಡಬೇಕು. ನಮ್ಮ ಪ್ಲ್ಯಾನ್ ಏನಿದ್ದಿತ್ತು ಅಂದರೆ ರೂಮ್ನ ಚೆಕ್ಔಟ್ ಮಾಡಿ ತಿಂಡಿ ತಿಂದ್ಕೊಂಡು ಒಂದು 3 ದೇವಸ್ಥಾನಗಳಿದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು ರೆಸಾರ್ಟ್ಗೆ ಹೋಗಿ ಚೆಕ್ ಇನ್ ಮಾಡೋಣ ಅಂತ ಹೇಳಿ. ರೆಸಾರ್ಟಲ್ಲಿ ನಮಗೆ ಮಧ್ಯಾಹ್ನ 2 ಗಂಟೆಗೆ ಚೆಕ್ ಇನ್ ಇತ್ತು. ಸೊ ಹಾಗಾಗಿ ನಮಗೆ ಟೈಮ್ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ರೆಡಿ ಆಗಿದ್ದೀವಿ ಇವಾಗ. ಸೊ ನಾವು ಉಳ್ಕೊಂಡಿದ್ದ ರೂಮ್ ಬಂದುಬಿಟ್ಟು ಇದು ಸೌಂದರ್ಯ ಪ್ಯಾಲೇಸ್ ಅಂತ ಹೇಳಿ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ತುಂಬ ಪಕ್ಕದಲ್ಲೇ ಇರೋದು. ಸೊ ಹಾಗಾಗಿ ಈಗ ರೂಮ್ನ ಚೆಕ್ ಮಾಡಿದ್ದೇವೆ. ರಾತ್ರಿ ಎಲ್ಲ ರೋಹನ್ಗೆ ತುಂಬ ಶೀತ ಆಗಿಬಿಟ್ಟು ಕಿವಿ ನೋವು ಅಂತ ಅಳ್ತಾ ಇದ್ದ ಅವನು. ಸೊ ಫಸ್ಟ್ ಟೈಮ್ ಆಗಿದ್ರಿಂದ ನಮಗೂ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಪೇನ್ಗೆ ಮೆಡಿಸಿನ್ ಕೊಟ್ಟಿದ್ದರು, ಅದನ್ನು ಹಾಕಿ ಮಲಗಿಸಿದ್ದೆ. ಇವಾಗ ಎಲ್ಲರೂ ಪೀಡಿಯಾಟ್ರಿಷನ್ಗೆ ತೋರಿಸೋಣ ಅಂತ ಪ್ಲ್ಯಾನ್ ಅಂತೂ ಇತ್ತು. ಸೊ ಫಸ್ಟು ಟೆಂಪಲ್ಗೆ ಹೋಗ್ಬಿಡೋಣ ಅಂತ. ಸೊ ಅವ್ರ ಪಾಪ ಕೇಳ್ತಿದ್ರು ಕಿವಿ ನೋವು ಹೇಗಿದೆ ಏನು ಅಂತ ಎಲ್ಲ. ಸೊ ಟ್ರೆಡಿಷ್ನಲ್ ಆಗಿ ಎಲ್ಲರೂ ರೆಡಿ ಆಗಿದ್ವಿ, ನಾನು ಮತ್ತು ಆಯುಷು. ಸೊ ಈಗ ಫಸ್ಟ್ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ. ಇದು ವೆಂಕಟರಮಣ ದೇವಸ್ಥಾನ ಅಂತ ಮುಲ್ಕಿಯಲ್ಲಿರೋದು. ಬಟ್ ದೇವಸ್ಥಾನ ರೀಚ್ ಆಗಿ ದೇವ್ರ ದರ್ಶನ ಮಾಡೋಷ್ಟೊತ್ತಿಗೆ ರೋಹನ್ಗೆ ಕಿವಿ ನೋವು ಸಿಕ್ಕಾಬಟ್ಟೆ ಮತ್ತೆ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ 5 ಮಿನಿಟ್ಸ್ ಅವೇಲಿ ಒಬ್ಬರು ಪೀಡಿಯಾಟ್ರಿಷನ್ ಇದ್ದರು. ಸೊ ಅವ್ರಿಗೆ ಹೋಗಿ ತೋರಿಸ್ಕೊಂಡು ಆಮೇಲೆ ಬಂದ್ವಿ. ಸೊ ಅವ್ರು ಹೇಳಿದ್ರು ಮಕ್ಕಳಲ್ಲಿ ಬರೋವಂಥದ್ದೇ ಇದು, ತುಂಬ ಶೀತ ಆದರೆ ಮಕ್ಕಳಲ್ಲಿ ಕಿವಿ ನೋವು ಬರೋದು, ಕಿವಿಲಿ ನೀರು ಸುರಿಯೋದು ಈ ಥರ ಎಲ್ಲ ಆಗುತ್ತೆ. ಸೊ ಏನಿಲ್ಲ, ಒಂದು 3 ಡೇಸ್ ಮೆಡಿಸಿನ್ಸ್ ಕೊಡ್ತೀನಿ, ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಹತ್ರ ತೋರಿಸ್ಕೊಂಡ್ವಿ. ಪಾಪ ಚೆನ್ನಾಗಿ ನೋಡಿದ್ರು. ನಮ್ಮ ಲಕ್ಕಿಗೆ 5 ನಿಮಿಷ ಆಮೇಲೆ ಡಾಕ್ಟರ್ ಇದ್ದರು. ಈ ಮಕ್ಳಿಗೆ ಏನಾದ್ರು ಆಗ್ಬಿಟ್ರೆ ಎಲ್ಲರೂ ಹೊರಗಡೆ ಹೋದಾಗ ಅದರಲ್ಲೂ ಭಯ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ಇದ್ದು ತಕ್ಷಣ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ಅವನು ಸ್ವಲ್ಪ ಆರಾಮಾದ, ಡ್ರಾಪ್ಸ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಹಾಕಿ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು ಅಂತ. ಇದು ಕೂಡ ನಮಗಲ್ಲಿ ಹೈವೇಲೇ ಸಿಗುತ್ತೆ ದೇವಸ್ಥಾನ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ರೋಹನ್ ಸ್ವಲ್ಪ ಆರಾಮಾಗಿದ್ದರಿಂದ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಇಲ್ಲಿಂದ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಅಂತ, ಅದು ಕೂಡ ಮ್ಯಾಂಗ್ಳೂರು ಉಡುಪಿ ಹೈವೇಲೇ ಬರುತ್ತೆ ದೇವಸ್ಥಾನ, ಅಲ್ಲಿಗೆ ಹೋದ್ವಿ. ಸೊ ದೇವಸ್ಥಾನದ ಒಳಗಡೆ ಎಲ್ಲ ನಾವು ಜಾಸ್ತಿ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಸುಮ್ಮನೆ ಒಂದೊಂದು ಫುಟೇಜ್ ನಿಮಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿ ಮಾಡಿದ್ದೀನಿ. ತಿಂಡಿಗೆ ಅಂತ ನಾವೆಲ್ಲೂ ನಿಲ್ಲಿಸಲಿಲ್ಲ, ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ, ಫಸ್ಟು ದೇವ್ರ ದರ್ಶನಗಳು ಮಾಡ್ಕೊಂಬಿಡೋಣ ಅಂತ ಹೇಳಿ ಸ್ವಲ್ಪ ಕಾರಲ್ಲೇ ಹಾಗೆ ತಿನ್ಸ್ಕೊಂಡಿದ್ವಿ. ಸೊ ಈಗ ನೀವು ನೋಡ್ತಿರೋ ದೇವಸ್ಥಾನ ಏನಿದೆ ಇದು ಶ್ರೀ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಅಂತ. ಇದು ಮ್ಯಾಂಗ್ಳೂರು ಮತ್ತು ಉಡುಪಿ ಹೈವೇಲಿದೆ ದೇವಸ್ಥಾನ, ವೈಟ್ ಕಲರ್ ಪಿಲ್ಲರಲ್ಲಿ. ಸೊ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ. ನನಗೆ ಮಹಾಲಕ್ಷ್ಮಿ ದೇವರು ಅಂದರೆ ತುಂಬಾ ಫೇವ್ರೇಟ್, ನನ್ನ ಆರಾಧ್ಯ ದೇವರು. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಾನು ಹೇಳಿದ್ದೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇದು ಇವತ್ತಿನ ಫೈನಲ್ ದೇವಸ್ಥಾನ. ಇದಾದಮೇಲೆ ನಾವು ರೆಸಾರ್ಟ್ ಚೆಕ್ ಇನ್ ಮಾಡಬೇಕು, ಟೈಮ್ ಕರೆಕ್ಟಾಗಿ ಆಗುತ್ತೆ ಅಂತ. ಸೊ ನಾವು ದಿ ಎಸ್ಟೇಟ್ ರೆಸಾರ್ಟ್ಗೆ ತಲುಪಿದಾಗ ಕರೆಕ್ಟಾಗಿ ಟೈಮ್ ಅರೌಂಡ್ 2 ಗಂಟೆ ಆಗಿತ್ತು. ನಮಗೂ ಕೂಡ 2 ಗಂಟೆಗೆ ಚೆಕ್ ಇನ್ ಇದ್ದಿದ್ದು. ನಮ್ಮ ಪ್ಲ್ಯಾನ್ಸ್ ಇದ್ದಿದ್ದು ಬೆಳಗ್ಗೆ ಎದ್ದೇಳ್ತೀವಿ, ನೀಟಾಗಿ ಫ್ರೆಶ್ ಆಗಿ ರೆಡಿಯಾಗಿ ಇನ್ನೊಂದು 2 ಪ್ಲೇಸಸ್ನ ನೋಡಿಕೊಂಡು ರೆಸಾರ್ಟ್ಗೆ ಒಂದು ಒಳ್ಳೆ ಔಟ್ಫಿಟ್ ಹಾಕ್ಕೊಂಡು ರೆಡಿಯಾಗಿ ಚೆಕ್ ಇನ್ ಮಾಡ್ತೀವಿ ಅಂತ. ಬಟ್ ನಮಗಲ್ಲಿ ಜರ್ನಿ ಅಲ್ಲಿ ಹೋಗಿ ತಲುಪಿದ ಮೇಲೆ ಯಾವ್ಯಾವ ಥರ ಅಂತ ಪ್ಲ್ಯಾನ್ ಮಾಡಿದಾಗ ಇಲ್ಲ ಒಂದು 3 ಟೆಂಪಲ್ ಸುತ್ತಮುತ್ತ ತುಂಬ ಚೆನ್ನಾಗಿದೆ, ಅದಾದಮೇಲೆ ರೆಸಾರ್ಟ್ಗೆ ಹೋಗೋಣ ಆನ್ ದ ವೇ ಅಂತ ಇದ್ದಿದ್ದರಿಂದ ನಾವು ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಏನು ಬೆಳಗ್ಗೆ ದೇವಸ್ಥಾನಕ್ಕೆ ಹಾಕ್ಕೊಂಡಿದ್ವಿ ಅದರಲ್ಲೇ ದೇವಸ್ಥಾನಕ್ಕೆ ಅಂತ ಹಾಕ್ಕೊಂಡಿದ್ವಿ, ಅದರಲ್ಲೇ ರೆಸಾರ್ಟ್ಗೆ ಬರೋಂಗಾಯಿತು. ಆಮೇಲೆ ನಾವು ಯಾರೂ ಇನ್ನೂ ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ಮತ್ತೆ ಎಲ್ಲರಿಗೂ ಫ್ರೆಶನ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಸಾರ್ಟ್ ಚೆಕ್ ಇನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಫ್ಲಾಪ್ ಆಯಿತು. ಫಸ್ಟು ರೆಸಾರ್ಟ್ಗೆ ಹೋಗಿ ಏನಾದರೂ ತಿನ್ಕೊಳ್ಳೋಣ, ಅದಾದಮೇಲೆ ಬೇಕಾದ್ರೆ ರೆಡಿ ಆಗೋಣ ಅಂತ ಹೇಳಿ ಡೈರೆಕ್ಟ್ ರೆಸಾರ್ಟಿಗೆ ಬಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಫಸ್ಟ್ ಏನಾದರೂ ತಿನ್ನೋಣ ಅಂತ ಹೇಳಿ. ಸೊ ಫುಡ್ಡೆಲ್ಲ ಆರ್ಡರ್ ಮಾಡಿ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ.
ಯೂಶ್ವಲಿ ಟ್ರಿಪ್ ಅಂತ ಎಲ್ಲ ಹೋದಾಗ ನಾವು ಎಕ್ಸಾಕ್ಟಾಗಿ ಏನು ಪ್ಲ್ಯಾನ್ ಮಾಡಿರ್ತೀವಿ ಅದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಆ ಟೈಮ್ಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಹೇಗೋ ವೆಸ್ಟರ್ನ್ ಆಗೆಲ್ಲ ರೆಡಿಯಾಗಿ ರೆಸಾರ್ಟ್ ಚೆಕ್ ಇನ್ ಮಾಡಬೇಕಾದವರು ಟ್ರೆಡಿಷ್ನಲ್ ಆಗಿ ಹೋಗಿದ್ದೀವಿ. ಬಟ್ ದಟ್ಸ್ ಓಕೆ. ಆ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ರೆಸಾರ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಇದ್ರ ವ್ಯೂ ಬಂದುಬಿಟ್ಟು ನೇಚರ್ ವ್ಯೂ ಏನಿದೆ ರೂಮ್ಸಿಂದ ಅದು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅಂತಲೇ ನಾನು ಹೋಗೋದು. ಆಮೇಲೆ ಫುಡ್ ಇರ್ಬೋದು, ಫುಡ್ ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಫುಡ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸರ್ವಿಸ್ ಕೂಡ ಇಲ್ಲಿನ ಸ್ಟಾಫ್ಸ್ ಫ್ರೆಂಡ್ಲಿ ಇದ್ದಾರೆ. ಆಮೇಲೆ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ರೂಮ್ ಅಂತೂ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. ಆಮೇಲೆ ರೂಮಲ್ಲಿ ಏನೇನು ಫೆಸಿಲಿಟೀಸ್ ಬೇಕು, ಲಕ್ಸುರಿ ಫೆಸಿಲಿಟೀಸ್ ಎಲ್ಲನೂ ಕೂಡ ಮಾಡಿರ್ತಾರೆ. ಸೊ ಹಾಗಾಗಿ ಈ ರೆಸಾರ್ಟ್ ನಮಗೆ ತುಂಬ ಇಷ್ಟ ಆಗುತ್ತೆ. ಸ್ಪಾ ಇದೆ, ಸ್ಪಾ ಬೇಕಾದವ್ರು ಯೂಸ್ ಮಾಡ್ಕೋಬೋದು. ಜಿಮ್, ಆಮೇಲೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಇದೆ. ಇವಾಗ ರೀಸೆಂಟಾಗಿ ಜಿಪ್ ಲೈನ್ ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಳ್ಳೆ ರೆಸಾರ್ಟ್ ಅಂತ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ರೋಹನ್ಗೆ ನೀರು ದೋಸೆ ತೊಗೊಂಡಿದ್ವಿ. ಅವನಿಗೂ ಕೂಡ ಎಲ್ಲ ತಿನ್ನಿಸ್ಕೊಂಡು ಈಗ ನಾವು ರೂಮ್ ಕಡೆ ಅಂತ ಹೋಗ್ತಾ ಇದ್ದೀವಿ. ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲರೂ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದರಿಂದ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಆಟ ಆಡಿಕೊಂಡು ಕೂಲಾಗಿರುತ್ತೆ, ಆಟ ಆಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ರೂಮ್ ಟೂರ್ ಮಾಡೋಣ. ಆ ಕಡೆ ಇರೋದು ಪವನಣ್ಣ ಅವ್ರ ರೂಮು, ಈ ಕಡೆ ಇದು 306 ನಮ್ಮ ರೂಮು. ಸೊ ನಾವು ಫಸ್ಟ್ ಫ್ಲೋರಲ್ಲಿ ತೊಗೊಂಡಿದ್ವಿ. ಇದು ಬಂದುಬಿಟ್ಟು ಮೌಂಟೇನ್ ವ್ಯೂ ರೂಮ್ ಅಂತ. ಸೊ ಸಾಗಿ ಮತ್ತು ರೋಹನ್ ಇಬ್ಬರು ರೆಸ್ಟ್ ಮಾಡ್ತಾಯಿದ್ರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಇಲ್ಲಿ ರೂಮ್ಗೆ ಏನೇನು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಮಿನಿ ಬಾರ್ ಅಥವಾ ಸ್ನ್ಯಾಕ್ಸ್ ಕೌಂಟರ್ದು ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಈ ಥರ ಒಂದೆರಡು ಫೋಟೋ ಫ್ರೇಮ್ ಹಾಕಿದ್ದಾರೆ. ಸೊ AC ರೂಮ್. ಇನ್ನು ಇಲ್ಲಿ TV ಇದೆ. ಸೊ ರೋಹನ್ ಪೋಗೋ ಏನೋ ನೋಡ್ತಾ ಇದ್ದ. ಇಲ್ಲಿ ಕೆಟಲ್ ಇದೆ. ಇಲ್ಲಿ ಬಂದುಬಿಟ್ಟು ಶುಗರು ಮತ್ತು ಮಿಲ್ಕ್ ಪೌಡರ್ ಅದೆಲ್ಲ ಇದೆ, ಕಾಫಿ ಮಾಡ್ಕೊಳ್ಳೋಕೆ ಏನಾದರೂ ಬೇಕಾದರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸ್ನ್ಯಾಕ್ಸ್ ಮತ್ತು ಬಾರ್ ಕೌಂಟರ್ ಇದೆ. ಅಲ್ಲೇ ಡ್ರಿಂಕ್ಸ್ ಇಟ್ಟಿರ್ತಾರೆ, ಆಮೇಲೆ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಇದೆಲ್ಲ ಏನು ಅಂದರೆ ನಾವು ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಲಾಸ್ಟಲ್ಲಿ ಚೆಕ್ಔಟ್ ಮಾಡಬೇಕಾದ್ರೆ ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳಿ ಆ ಕೌಂಟರ್ ಇದೆ. ಇದಲ್ಲದೆ ಎಕ್ಸ್ಟ್ರಾ ಕೂಡ ನಾವು ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು, ರೂಮ್ಗೆ ತಂದುಕೊಡ್ತಾರೆ. ಇನ್ನು ಬಂದುಬಿಟ್ಟು ಮಿನಿ ಫ್ರಿಡ್ಜ್ ಕೂಡ ಇದೆ. ಇದರಲ್ಲೂ ಅಷ್ಟೇ ಡ್ರಿಂಕ್ಸ್ ಇಟ್ಟಿರ್ತಾರೆ, ಆಮೇಲೆ ಕೋಕು ಈ ಥರ ಜ್ಯೂಸಸ್ ಇಟ್ಟಿರ್ತಾರೆ, ಆಮೇಲೆ ಚಾಕ್ಲೇಟ್. ಇದಕ್ಕೂ ಅಷ್ಟೇ ಫೈನಲಿ ನಾವು ಪೇ ಮಾಡೋದು. ಇನ್ನು ರೋಹನ್ ಒಂದು ಸಿರಪ್ ಇಟ್ಟಿದ್ದೀನಿ ನಾನು, ಕಿವಿ ನಾವು ತೋರಿಸಿದ್ವಲ್ಲ. ಸೊ ಅದು ಈ ಥರ ಒಂದು 2 ಚೇರ್ಸ್ ಇಟ್ಟಿರ್ತಾರೆ, ಆಮೇಲೆ ಕುಡಿಯೋಕ್ಕೆ ವಾಟರ್ ಬಾಟಲ್ಸ್. ರೂಮ್ ಕಂಪ್ಲೀಟಾಗಿ ನೋಡೋಕೆ ಹೋದರೆ ಈ ಥರ ಇದೆ. ನಮ್ಮ ಡೈರೆಕ್ಟ್ ಬೆಡ್ಡಿಂದ ಹೊರಗಡೆಗೆ ವ್ಯೂ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮ ಡ್ರೆಸ್ಸಿಂಗ್ ಮತ್ತು ಬಾತ್ರೂಮ್ ಏರಿಯಾ. ಸೊ ಬಾತ್ರೂಮ್ ನೋಡ್ತಾ ಇರ್ಬೋದು ಇದು. ಸೊ ಇಲ್ಲಿ ನಮಗೆ ಯೂಸ್ ಮಾಡೋಕ್ಕೆ ಏನೇನು ಬೇಕು, ಟಾಯ್ಲೆಟ್ರಿ ಐಟಮ್ಸ್ ಏನೇನು ಬೇಕು ಎಲ್ಲನೂ ಕಂಪ್ಲೀಟ್ಲಿ ಕೊಟ್ಟಿರ್ತಾರೆ. ಮತ್ತು ಒಂದು ವಾರ್ಡ್ರೋಬಲ್ಲಿ ಲಾಕರ್ ಫೆಸಿಲಿಟಿ ಕೂಡ ನಮಗೆ ಇರುತ್ತೆ. ನಮ್ಮದೇನಾದ್ರು ಎಸೆನ್ಷಿಯಲ್ಸ್ ಇದ್ದರೆ ಅದನ್ನು ಇಡೋಕ್ಕೆ ಸದ್ಯಕ್ಕೆ ನಾವೇನೂ ಇಟ್ಟಿಲ್ಲ, ಎಲ್ಲ ನಮ್ಮ ಬ್ಯಾಗಲ್ಲೇ ಇಟ್ಕೊಂಡಿದ್ವಿ. ಮತ್ತು ಅದನ್ನು ಜೋಡಿಸೋದು ತೆಗೆದಿಡೋದು ಇದೆಲ್ಲ ಕಷ್ಟ ಅಂತ ಹೇಳಿ. ಸೊ ಡ್ರಾಯರ್ಸು ಇದೆಲ್ಲ ಕೊಟ್ಟಿರ್ತಾರೆ, ಬಾತ್ರೂಮ್ಗಳು ಕೊಟ್ಟಿರ್ತಾರೆ. ಈಗ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದು ರೆಸಾರ್ಟ್ ಕಡೆಯಿಂದನೇ ಕೊಡೋದು. ಮಾಯಿಶ್ಚರೈಸರು, ಆಮೇಲೆ ಶೇವಿಂಗ್ ಜೆಲ್ಲು, ಬ್ರಷಸ್ಸು, ಕೂಂಬ್ ಈ ಥರದ್ದೆಲ್ಲನೂ ಕೊಟ್ಟಿರ್ತಾರೆ. ಮತ್ತು ಈ ಸ್ಪೆಷಲಿ ಇದೇನು ಬಯೋಟಿಕ್ ಮಾರ್ನಿಂಗ್ ನೆಕ್ಟರ್ ಬಾಡಿ ಲೋಷನ್ ಇದೆ, ಇದು ತುಂಬಾ ಚೆನ್ನಾಗಿದೆ. ಯಾರಾದ್ರು ಪರ್ಸ್ನಲಿ ಯೂಸ್ ಮಾಡಬೇಕು ಅಂದರೆ ಮಾಡಿ. ನಾನಂತೂ 100% ರೆಕಮೆಂಡ್ ಮಾಡ್ತೀನಿ. ಹೊರಗಡೆನೂ ಸಿಗುತ್ತೆ ಅದು. ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಅದು ಪ್ಲೆಸೆಂಟಾಗಿ. ನಾನು ಕೂಡ ಅಲ್ಲಿ ಯೂಸ್ ಮಾಡಿದ್ಮೇಲೆ ಮನೆಗೆ ಅದನ್ನು ತೊಗೊಂಡು ಬಂದೆ. ಇನ್ನು ಇಲ್ಲಿ ನಮಗೆ ಬ್ರಷು, ಟೂತ್ ಪೇಸ್ಟ್ ಇದನ್ನೆಲ್ಲ ಕೊಟ್ಟಿರ್ತಾರೆ. ಮಾಮೂಲಿ ವೆಸ್ಟ್ರನ್ ಕಮೋಡ್ ಇರುತ್ತೆ, ಮತ್ತು ಟವಲ್ಸ್ ಎಲ್ಲ ಯೂಸ್ ಮಾಡೋಕ್ಕೆ. ಇನ್ನು ಅದಾದಮೇಲೆ ಸ್ನಾನಕ್ಕೆ ಅಂತ ಹೇಳಿ ಶ್ಯಾಂಪೂಸು, ಕಂಡೀಷ್ನರು, ಶವರ್ ಜೆಲ್ ಎಲ್ಲ ಏನು ಬೇಕು ಅದು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದು ನಮಗೆ ಸ್ನಾನ ಮಾಡೋಕ್ಕೆ ಅಂತ ಪ್ಲೇಸು. ಹಾಗೆ ಸೋಪ್ ಏನು ಬೇಕು ಅದನ್ನು ಕೊಟ್ಟಿರ್ತಾರೆ. ಸೊ ಇದಿಷ್ಟು ನಮ್ಮ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್ ಏರಿಯಾ. ಇಲ್ಲಿಂದ ನಾನು ಫೈನಲಿ ಬೆಸ್ಟ್ ಪ್ಲೇಸ್ ಆಫ್ ದ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ಅಂದರೆ ಬಾಲ್ಕನಿ. ಈಗ ಅರೌಂಡ್ ಮಧ್ಯಾಹ್ನ 3:30-4 ಗಂಟೆ ಆಗಿದೆ. ಸೊ ಈ ಟೈಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೂಲ್ಗೆ ಹೋಗೋಕ್ಕಿಂತ ಮುಂಚೆ ವ್ಯೂ ಹೇಗಿದೆ ಅಂತ ಹೇಳಿ. ಆಚೆ ಬಾಲ್ಕನಿಲಿ ಕೂತ್ಕೊಳ್ಳೋಕ್ಕೆ ಈ ಥರ 2 ಚೇರ್ಸ್ ಹಾಕಿ ಟೇಬಲ್ ಹಾಕಿದ್ದಾರೆ. ಆ ಕಡೆನೂ ಕೂತ್ಕೋಬೋದು. ಇನ್ನು ಇದು ರೂಮಿಂದ ವ್ಯೂ. ಇದೇ ವ್ಯೂ ನಮ್ಮ ಬೆಡ್ಡಿಂದನೂ ಕೂಡ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಈಗಲೇ ನೋಡ್ತಿರ್ಬೋದು ಎಷ್ಟು ಗ್ರೀನರೀಸ್ ಇದೆ ಅಂತ. ಇಷ್ಟು ಹೊತ್ತಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಏನಾದ್ರು ಸನ್ಸೆಟ್ ಟೈಮಲ್ಲಿ ಅಥವಾ ಮಾರ್ನಿಂಗ್ ಟೈಮಲ್ಲಿ ಏನಾದ್ರು ಸನ್ರೈಸ್ ಟೈಮಲ್ಲಿ ಕೂತ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾವು ಕ್ವಿಕ್ಕಾಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು, ಕಾಫಿ ಟೈಮ್ ಆಗಿದ್ದರಿಂದ ಹೈ ಟೀ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಾವು ರೂಮ್ಗೆ ಏನು ಪ್ರೈಸ್ ಕೊಟ್ಟಿರ್ತೀವಲ್ವ ಅದರಲ್ಲೇ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಈ ಥರ ಕಾಫಿ ಇನ್ಕ್ಲೂಡ್ ಆಗಿರುತ್ತೆ.
ಸೊ ಇನ್ನು ಊಟ ಮತ್ತು ರಾತ್ರಿ ಊಟ ಮಾತ್ರ ನಾವು ಸೆಪ್ರೇಟ್ ತೊಗೋಬೇಕು. ಹಾಗಾಗಿ ನಾವು ಕಾಫಿ ಕುಡ್ಕೊಂಡು ಒಂದೆರಡು ಕುಕೀಸ್ ತಿಂದ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗೋಣ ಅಂತ ಹೇಳಿ ಕಾಫಿ ಕುಡಿತಾ ಇದ್ದೀವಿ. ಸೊ ನಾನು ಮತ್ತು ಐಶು ಕಾಫಿ ಫ್ಯಾನ್, ಇವರಿಬ್ಬರು ಕಾಫಿ ಏನು ಕುಡಿಯಲ್ಲ. ಸೊ ಹಾಗಾಗಿ ಕುಕೀಸ್ ತಿಂತಾ ಇದ್ದಾರೆ. ಸೊ ಈಗ ಡೈರೆಕ್ಟಾಗಿ ನಾವು ಪೂಲ್ಗೆ ಹೋಗ್ತಾ ಇದ್ದೀವಿ. ಪೂಲ್ ಅಂತೂ ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ನಾವುಗಳಂತೂ ಯಾವುದೇ ರೆಸಾರ್ಟ್ಗೆ ಹೋದರೂ ತುಂಬಾ ಪೂಲಲ್ಲಿ ಟೈಮ್ ಕಳೆದ್ಬಿಡ್ತೀವಿ. ಯಾಕಂದರೆ ರೋಹನ್ಗೂ ವಾಟರ್ ಅಂದರೆ ತುಂಬ ಇಷ್ಟ. ಆಮೇಲೆ ನಾವುಗಳು ವಾಟರ್ ಅಂದರೆ ಇಷ್ಟಪಡ್ತೀವಿ, ವಾಟರ್ ಆ್ಯಕ್ಟಿವಿಟೀಸ್ ಅಂದರೆ ಎಲ್ಲ. ಸೊ ಹಾಗಾಗಿ ಜಾಸ್ತಿ ಟೈಮ್ ನಾವು ಅದೇ ಅನ್ಕೋತಾ ಇರ್ತೀವಿ. ಯಾವುದೇ ರೆಸಾರ್ಟ್ಗೆ ಹೋದರೂ ನಾವಂತೂ ಪೂಲಲ್ಲೇ ಕಳೆದ್ಬಿಡ್ತೀವಿ ಜಾಸ್ತಿ ಟೈಮ್ ಅಂತ. ಸೊ ಹಾಗಾಗಿ ನೀರಲ್ಲಿ ಎಂಜಾಯ್ ಮಾಡೋಕ್ಕೆ ಒಂದಷ್ಟೊತ್ತು ಬಂದಿದ್ದೀವಿ. ಇನ್ನೇನಿಲ್ಲ, ಇವತ್ತಿನ ದಿನ ಸೆಕೆಂಡ್ ಡೇ 2. ದೇವಸ್ಥಾನಗಳು ನೋಡಿಕೊಂಡು ರೆಸಾರ್ಟಿಗೆ ಬಂದು ಚೆಕ್ಕಿನ್ ಆಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಪೂಲಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ನೈಟ್ ಟೈಮೆಲ್ಲ ರೆಸಾರ್ಟಲ್ಲಿ ಓಡಾಡಿಕೊಂಡು ಒಂದಷ್ಟು ಲೈವ್ ಮ್ಯೂಸಿಕ್ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಸೊ ಇಡೀ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಹಾಗೆ ನೋಡೋಕ್ಕೆ ಕಂಟಿನ್ಯೂ ಮಾಡಿ.
ಗಂಟೆವರೆಗೂ ಎಲ್ಲ ಚೆನ್ನಾಗಿ ಆಟ ಆಡಿದ್ಮೇಲೆ ಸರಿ ಓಕೆ ರೂಮ್ಗೆ ಹೋಗಿ ಫ್ರೆಶನ್ ಅಪ್ ಆಗಿ ಸ್ವಲ್ಪ ರೆಡಿಯಾಗಿ ಲೈವ್ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡೋಕ್ಕೆ ರೆಸ್ಟೋರೆಂಟ್ ಕಡೆ ಹೋಗೋಣ. ಅದಾದಮೇಲೆ ಸ್ವಲ್ಪ ಡಿನ್ನರ್ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೇಳಿ ರೂಮ್ಗೆ ಹೋಗಿ ಕ್ವಿಕ್ಕಾಗಿ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈಗ ರೆಸ್ಟೋರೆಂಟ್ ಕಡೆ ಬಂದಿದ್ದೀವಿ. ಮತ್ತು ಇಲ್ಲಿ ಲೈವ್ ಮ್ಯೂಸಿಕ್ಕಲ್ಲಿ ಕನ್ನಡ ಹಾಡು ಎಲ್ಲ ಹಾಡು ಹಾಡ್ತಾ ಇರ್ತಾರೆ ಆ್ಯಸ್ ಯೂಶುವಲ್. ಸೊ ಯಾವ ಹಾಡು ಬೇಕು ರಿಕ್ವೆಸ್ಟ್ ಮಾಡಿಕೊಂಡು ಅದೆಲ್ಲ ಕೇಳ್ಬೋದು. ಚೆನ್ನಾಗಿ ಹಾಡು ಹೇಳ್ತಾಯಿದ್ರು, ಊಟದ ಜೊತೆಗೆ ಒಳ್ಳೆ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ನಾವು ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡಿಕೊಂಡು ಕನ್ನಡ ಹಾಡೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅದೆಲ್ಲ ಎಂಜಾಯ್ ಮಾಡಿಕೊಂಡು ಜಾಸ್ತಿ ಮ್ಯೂಸಿಕ್ದೇನು ಹಾಕಿಲ್ಲ, ಯಾಕಂದರೆ ಸುಮ್ಮನೆ ಕಾಪಿರೈಟ್ಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಒಳ್ಳೆ ಊಟ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಸ್ವಲ್ಪ ಚೆನ್ನಾಗಿ ಹರಟೆ ಹೊಡ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಒಂದು ಸಣ್ಣ ವಾಕ್ ತೊಗೊಂಡು ಆ ನೈಟಲ್ಲಿ ರಿಲ್ಯಾಕ್ಸಿಂಗ್ ಡಿಮ್ ಲೈಟ್ಸಲ್ಲಿ ಚೆನ್ನಾಗಿ ವಾಕ್ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಡೇ 1 and 2 ಆಫ್ ಅವರ್ ಮ್ಯಾಂಗ್ಳೂರ್ ಟ್ರಿಪ್. ನಾನು ಡೇ 3 ಮತ್ತು 4ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.